ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀವಿ. ನಾನು ಇವತ್ತು ಒಂದು ವಿಷಯದ ಬಗ್ಗೆ ವಿಡಿಯೋನ ತೊಗೊಂಡು ಬಂದಿದ್ದೀನಿ. ಯಾವುದಪ್ಪ ವಿಷಯ ಅಂತಂದರೆ, ಇವಾಗ ಬರೋದು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ನಾನು ಒಂದು ಸ್ವಲ್ಪ ತುಣುಕು ಭಾಷಣವನ್ನು ಬರೆದಿದ್ದೇನೆ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗಲಿ ಅಥವಾ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ನೀವು ಒಂದು ಸಣ್ಣ ಪುಟ್ಟ ಭಾಷಣವನ್ನು ಬರೆದು ಕೊಡ್ತಾ ಇದ್ದೀರಾ. ಹಾಗೆ ಆ ಭಾಷಣವನ್ನು ಇದು ಅನುಕೂಲ ಆಗಲಿ ಎಲ್ಲ ಮಕ್ಕಳಿಗೆ ಅಂಥೇಳಿ ನಾನು ಒಂದು ಸ್ವಲ್ಪ ಭಾಷಣವನ್ನು ನಾನು ಬರ್ತೀನಿ, ನಿಮ್ಮ ಮುಂದೆ ವಿಡಿಯೋನ ಹಾಕ್ತಿದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋವನ್ನು ಇದು ಸ್ವಲ್ಪ ಭಾಷಣವನ್ನು ಲೆಂತ್ ಆದರೆ ಅಂದರೆ ಜಾಸ್ತಿ ಆದರೆ ನೀವು ಅದರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ವಿಷಯಗಳನ್ನು ತಗೊಂಡು ಪುಟ್ಟ ಮಕ್ಕಳಿಗೆ ಕೊಡ್ಬೋದು. ನಂತರ ಪ್ರತಿಯೊಂದು ವಿಷಯವನ್ನು ಇದರಲ್ಲಿ ನಾನು ಬರೆದಿದ್ದೇನೆ. ಹಾಗಾಗಿ ಇದು ಒಟ್ಟಿಗೆ ಹೇಳಿದರೆ ತುಂಬಾ ಚೆನ್ನಾಗಿ ಅನ್ನಿಸುತ್ತೆ. ತುಂಬಾ ನಮ್ಮ ದೇಶದ ಬಗ್ಗೆ ಏನೆಲ್ಲ ಇದೆ, ಆಮೇಲೆ ಮಹಾನ್ ವ್ಯಕ್ತಿಗಳು ಏನೆಲ್ಲ ಮಾಡಿದ್ದಾರೆ ಅನ್ನೋದನ್ನು ನಾನು ಇದರಲ್ಲಿ ಹಾಕಿದ್ದೀನಿ. ಅದಕ್ಕಾಗಿ ನೀವು ಈ ಮಕ್ಕಳಿಗೆ ಭಾಷಣವನ್ನು ಬರೆದು ಕೊಟ್ಟರೆ ಫಂಕ್ಷನ್ ದಿನ, ಕಾರ್ಯಕ್ರಮದ ದಿನ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಈ ಭಾಷಣವನ್ನು ಬರೆದಿದ್ದೇನೆ. ನೋಡೋಣ ಬನ್ನಿ ಇದರಲ್ಲಿ ಏನಿದೆ, ಏನೆಲ್ಲ ವಿಷಯಗಳನ್ನು ಸಂಗ್ರಹ ಇದೆ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡೋಣ ಬನ್ನಿ. ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ. ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ನನ್ನ ಗುರುಗಳೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಇಂದು ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ. ತಪ್ಪು ತಡೆಗಳಾದಲ್ಲಿ ಕ್ಷಮಿಸಿ. 1947 ಆಗಸ್ಟ್ 15ರಂದು ನಮ್ಮ ದೇಶ ಸ್ವತಂತ್ರವಾಯಿತು. ಕೋಟಿ ಕೋಟಿ ಜನ ತಮ್ಮ ಪ್ರಾಣವನ್ನು ತೆತ್ತು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆ ಶುಭ ದಿನದ ನೆನಪಿಗಾಗಿ ಆಗಸ್ಟ್ 15ರಂದು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸ್ವಾತಂತ್ರ್ಯ ಬರುವ ಮೊದಲು ಈ ದೇಶವನ್ನು ವ್ಯಾಪಾರಕ್ಕೆಂದು ಬಂದ ಬ್ರಿಟಿಷರು ಆಳುತ್ತಿದ್ದರು. ಆಂಗ್ಲರ ಪ್ರಭಾವದಿಂದ ಭಾರತದಲ್ಲಿ ಎಲ್ಲೆಡೆಯೂ ದಾಸ್ಯ ತಲೆದೋರಿತು. ಭಾರತೀಯರು ಪರಕೀಯರ ಅಧೀನದಲ್ಲಿ ಗುಲಾಮರಂತೆ ಬಾಳಬೇಕಾಯಿತು. ಭಾರತದಲ್ಲಿ 500ಕ್ಕಿಂತಲೂ ಹೆಚ್ಚು ದೇಶೀಯ ಸಂಸ್ಥಾನಗಳನ್ನು ಆಳುತ್ತಿದ್ದ ರಾಜರುಗಳಲ್ಲಿ ಒಬ್ಬರಲ್ಲೊಬ್ಬರು ಪರಸ್ಪರ ದ್ವೇಷದಿಂದಿದ್ದರೆ ಒಡೆದು ಆಳುವ ನೀತಿಯನ್ನು ರೂಢಿಸಿಕೊಂಡು ಬ್ರಿಟಿಷರು ಕ್ರಿಸ್ತಶಕೆ 1856ರ ವೇಳೆಗೆ ಇಡೀ ಭಾರತವನ್ನು ತಮ್ಮದಾಗಿಸಿಕೊಂಡು ಬಿಟ್ಟರು. ರಾಜ್ಯಗಳ ರಾಜರುಗಳು ಮಕ್ಕಳಿಲ್ಲದಿದ್ದಾಗ ದತ್ತು ಸ್ವೀಕಾರ ಮಾಡತೊಡಗಿದಾಗ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯನ್ನು ತಂದು ಹಲವು ರಾಜ್ಯಗಳನ್ನು ವಶಪಡಿಸಿಕೊಂಡರು. ಹಾಗೆಯೇ ಭಾರತದ ಜನಕೋಟಿ ಮಹಾತ್ಮ ಗಾಂಧಿ ಅವರ ನಾಯಕತ್ವದಲ್ಲಿ ಬಲಿಷ್ಠ ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯವನ್ನು ಪಡೆಯಲು ಅಪಾರ ಶ್ರಮವಹಿಸಿ ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸುತ್ತಾ ಅನೇಕ ಹೋರಾಟಗಳನ್ನು, ಚಳುವಳಿಗಳನ್ನು ಮಾಡಬೇಕಾಯಿತು. ಉಪ್ಪಿನ ಸತ್ಯಾಗ್ರಹ ಪ್ರಾರಂಭಿಸಿ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಸುಖದೇವ್, ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಸರೋಜಿನಿ ನಾಯ್ಡು, ಚಿತ್ತರಂಜನ್ ದಾಸ್ ಮೊದಲಾದ ಧುರೀಣರೊಡನೆ ಬ್ರಿಟಿಷರ ವಿರುದ್ಧ ಸಮರ ನಡೆಸಿದರು. ಹಲವಾರು ಚಳುವಳಿ ನಡೆಸಿ ಅವರು ಸೆರೆಮನೆ ವಾಸ ಅನುಭವಿಸಿದರು. ಆದರೆ ಗಾಂಧೀಜಿಯವರ ಸ್ವಾತಂತ್ರ್ಯ ಅಹಿಂಸಾತ್ಮಕ ಚಳುವಳಿ ಬ್ರಿಟಿಷರ ಕಣ್ಣು ತೆರೆಸಿತು. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಭಾರತದಲ್ಲಿ ಅನೇಕ ಮಹಾನಾಯಕರು ಉದಯಿಸಿದರು. ಬಾಲಗಂಗಾಧರ್ ತಿಲಕ್, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, सरदार वल्लभभाई पटेल, राजेंद्र प्रसाद, सुभाष चंद्र बोस
ಮುಂತಾದ ವೀರ ನಾಯಕರು ಜಗತ್ತಿನ ಯಾವುದೇ ದೇಶವಾಗಲಿ ಹೆಮ್ಮೆ ಪಡಬಹುದಾದ ದಿವ್ಯ ದ್ವೀಪಗಳು. ಸ್ವಾತಂತ್ರ್ಯ ಪ್ರತಿಯೊಬ್ಬರ ಹಕ್ಕು. ದಾಸ್ಯ ಯಾರಿಗೂ ಸಲ್ಲದು. ತಾನು ಶತ್ರುಗಳಿಂದ ಮುಕ್ತವಾಗಿ ಸ್ವತಂತ್ರ ಗಳಿಸಿದ ದಿನವನ್ನು 1947 ಆಗಸ್ಟ್ 15ರಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನಾಗಿ ಆಚರಿಸುತ್ತಾ ಬಂದಿದ್ದಾರೆ. ದೆಹಲಿಯ ಕೆಂಪು ಕೋಟೆಯಲ್ಲಿ ವಿಶೇಷ ಸಮಾರಂಭವನ್ನು ಏರ್ಪಡಿಸಲಾಗುತ್ತದೆ. ಆ ದಿನ ಕೆಂಪು ಕೋಟೆಯ ಮೇಲೆ ಪ್ರಧಾನಮಂತ್ರಿಗಳು ರಾಷ್ಟ್ರಧ್ವಜವನ್ನು ಹಾರಿಸಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಾರ್ಯಾಲಯಗಳಲ್ಲಿ ರಾಷ್ಟ್ರಧ್ವಜವನ್ನು ಗೌರವದಿಂದ ಹಾರಿಸುತ್ತಾ ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚುಕ್ಕಿ ಇಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹಾಗೆಯೇ ಎಲ್ಲನೂ ಒಟ್ಟಾಗಿ ಒಂದು ಸಲ ಪ್ರತಿಯೊಂದು ಅಕ್ಷರವನ್ನು ಒಂದು ಸಲ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ನೋಡಿ, ನಿಮಗೆ ನೋಟ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ, ನೋಟ್ ಮಾಡ್ಕೋಬಹುದು. ಪ್ರತಿಯೊಂದು ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗಲಿ ಶಾಲೆಯಲ್ಲಿ ಮಕ್ಕಳಿಗಾಗಲಿ ಈ ಭಾಷಣವನ್ನು ನೋಟ್ ಮಾಡಿ ಬರೆದುಕೊಟ್ಟು ಕಾರ್ಯಕ್ರಮದ ದಿವಸ ನೀವು ಭಾಷಣವನ್ನು ಮಾಡಿಸಲಿಕ್ಕೆ ಅನುಕೂಲವಾಗಲಿ ಅಂತ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬೈ ಬಾಯ್.